ಅಸ್ಸಲಾಂ ವಲೈಕುಂ. ವಂದನೆ. ಇವತ್ತು ನಮ್ಮ ಕೋಲಾರ ಕ್ಷೇತ್ರ ಜನತೆಗೆ ವಂದನೆ. ಇವತ್ತಿನ ವಿಡಿಯೋ ಸನ್ಮಾನ್ಯ ಶ್ರೀ ಮಾಜಿ ಸಚಿವರಾದ ಆರ್ ವರ್ತೂರ್ ಪ್ರಕಾಶ್ ಮತ್ತೆ CMR ಶ್ರೀನಾಥ್ ಇವತ್ತು ಮಾಡುವ ವಿಡಿಯೋ ಅವ್ರ ಮೇಲೇನೆ. ಇವತ್ತು ನಾನು ಕೇಳ್ತೀನಿ, ಮೊಟ್ಟ ಮೊದಲಿಗೆ ನನ್ನ ರಾಜಕೀಯ ಗುರು ಯಾರಂತೀರಾ? ಆರ್ ವರ್ತೂರ್ ಪ್ರಕಾಶ್. ನಾನಿವತ್ತು ಇಷ್ಟು ಮಾತುಗಳು ಮಾತಾಡಬೇಕಂದ್ರೆ ಅದಕ್ಕೆ ಕಾರಣ ಅವರೇ ಶಕ್ತಿ ತುಂಬಿರೋದು ನನ್ನ ರಾಜಕೀಯ ಗುರು. ನಾನು ಇವತ್ತು ನನ್ನ ಗುರುಗಳೇ ಕೇಳ್ತೀನಿ, ಗುರುಗಳೇ ಯಾಕೆ ನೀವು ಇನ್ನ ನಿಮ್ಮ ಬಾಯಿಗೆ ಕಂಟ್ರೋಲ್ಗೆ ತಗೊಂಡು ಬಂದಿಲ್ಲ? ನೀವು ಈ ತರ ಹೇಳಿ 2 ಸಲ ಎಲೆಕ್ಷನ್ ಸೋಲಿದ್ದೀರಾ. ಮತ್ತೆ ಯಾಕೆ ಈ ನಾಲ್ಗೆ ಉದ್ದ ಮಾಡ್ಕೊಂಡು ಬಿಟ್ಟಿದ್ದೀರಾ? ಮತ್ತೆ ನೀವು ರಾಜಕೀಯ ಎಂಟ್ರಿ ಆಗ್ಬೇಕು. ಈ ತರ ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ಗುರಿನೇ ಸರ್ವನಾಶ ಮಾಡ್ಬೇಕಂತ ಹೇಳ್ತಿರಲ್ಲ, ಅದು ನಿಮ್ಮ ಕೈಯಿಂದ ಆಗುತ್ತಾ? ನೀವು ಯೋಚನೆ ಮಾಡಿ. ಜನರಿಗೆ ನೋಡಿಕೊಂಡು, ಅವ್ರು ಯಾರು ಲೀಡರ್ಗಳನ್ನ ನೋಡಿಕೊಂಡು, ಆ BJP ಪಕ್ಷಕ್ಕೆ ನೋಡಿಕೊಂಡು ನೀವು ತರ ಹೇಳಿದ್ರೆ ಇದು ನಿಮ್ಗೆ ದೊಡ್ಡ ಹೊಡೆತ. ಇದು ಇನ್ನೊಂದು ಅವಕಾಶ ಐತೆ ನಿಮ್ಗೆ. ಇವತ್ತು ಜನ ಕೋಲಾರ ನೆಸ್ಕೊಂತಾರೆ ನಿಮ್ಗೆ. ಯಾಕಂದರೆ ಕೋಲಾರ ಈಸಿಯಾಗ ಸಿಗ್ತಾ ಇದ್ದಿದ್ದು ವರ್ತೂರ್ ಪ್ರಕಾಶ್ ಒಬ್ಬನೇಪ್ಪ. ಈಗಿರುವ MLAಗಳ ಕೈಗೆ ಸಿಕ್ಕಲ್ಲ. ಬೆಳೆಗಾದ್ರೆ ಎಲ್ಲ ನಮ್ಮ ಮಟನ್ ಅಂಗಡಿಗಳ ಸಿಗ್ಬಿಡ್ತಾ ಇದ್ನೋ, ಏನ್ ನಮ್ಮನ್ನ ಕಷ್ಟ ಕಾಲಾಗೆ ಸಾಥ್ ಬರ್ತಾ ಇದ್ನೋ. ಸಾಯಂಕಾಲ ಆಗಿದ್ರೆ ಎಲ್ಲ ಅಮಾರ್ಪೇಟೆಗೇನೋ ಟವರ್ ಆಗೇನೋ ಟೀ ಹೋಟ್ಲ್ ಹತ್ರ ಸಿಗ್ಬಿಡ್ತಾ ಇದ್ನೋ ಅಂತ ಜನ ಇವತ್ತು ಜ್ಞಾಪಿಸ್ಕೊಳ್ತಾರೆ. ಇವತ್ತು ಮರ್ಯಾದೆ ಐತೆ ಇಲ್ಲ ಅಂತ ಇಲ್ಲ. ಯಾವ ತರ ಹೇಳ್ತೀರಾ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಸರ್ವನಾಶ ಮಾಡ್ತೀರಂತ? ಎಲ್ಲಿನ ಉಂಟಾ ಇದು? ದೊಡ್ಡ ಲೀಡರ್ಗಳೆಲ್ಲ 5-6 ಸಲ ಗೆದ್ದಿದ್ದಾರೆ. ಅವ್ರು ಈ ತರ ಮಾತಾಡಲ್ಲ. ನೀವು ಯಾಕೆ ಈ ತರ ಮಾತಾಡೋದು? ನನ್ನ ಗುರುಗಳೇ, ಇನ್ನೊಂದು ಮಾತು, ಇದು ಆಗಲ್ಲ ಹೋಗಲ್ಲ ಬಿಡಿ. ಇನ್ನೊಂದು ಮಾತು ನೀವು ಹೇಳಿದ್ರು CMR ಶ್ರೀನಾಥ್ ಅವ್ರಿಗೆ ಮೊನ್ನೆ ಯಾವುದೋ ಭಾಷಣಾಗ. ನಾನು ಶ್ರೀನಾಥ್ ಹೇಳ್ದೆ, ಶ್ರೀನಾಥ್ ಟಮಾಟೆ ಮಾರಿ ಸುಮ್ಮನೆ ಕಷ್ಟಪಡ್ತಾ ಇದೀಯಾ? ಈ ಮುಸಲ್ಮಾನರಿಗೆ ತಗೊಂಡೋಗಿ ದುಡ್ಡು ಹಾಳು ಮಾಡ್ತಾ ಇದೀಯಾ? ಅವ್ರು ನಿನಗೆ ಕತ್ ಕೊಯ್ತಾರೆ ಅಂತ ನಾನು ಹೇಳ್ದೆ, ಕೇಳಿಲ್ಲ ಅಂತ ನೀವು ಹೇಳಿದ್ರಲ್ಲ ಅವನ ಭಾಷಣಾಗ. ಯಾಕಂದ್ರೆ ಶ್ರೀನಾಥ್ ಅವ್ರಿಗೇನು ಒಂದು ಕನ್ಫ್ಯೂಸ್ ಇರೋದು ದೂರ ಹೋಗ್ಲಿ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಶ್ರೀನಾಥ್ ಅವರೇ, CMR ಅವರೇ, ಕೇಳಿ ನಮ್ಮ ಗುರುಗಳು ವರ್ತೂರ್ ಪ್ರಕಾಶ್ ಅವ್ರಿಗೆ. ನೀವು ಅವ್ರಿಗೆ ಕರ್ಕೊಂಡು ಬಂದಿದ್ದು ಕೋಲಾರ್ಗೆ ಯಾರು? ಅವ್ರಿಗೆ ಟೌನ್ನಲ್ಲಿ ಸುತ್ತಾಡಿಸಿದ್ದು ಯಾರು? ಅವ್ರಿಗೆ ಎಲೆಕ್ಷನ್ ಗೆಲ್ಸಿದ್ದು ಯಾರು? ಅವ್ರ ಸಮಾಜ ಅವರನ್ನೇ ಕೆಲವರು. ಅವಾಗ ವರ್ತೂರ್ ಪ್ರಕಾಶ್ಗೆ ಇಷ್ಟಪಡ್ತಾ ಇರಲಿಲ್ಲ. ಆ ಟೈಮಾಗ ಇದೇ ಮುಸಲ್ಮಾನರು ಸಂಧಿ ಗಲ್ಲಿಯಾಗ ಭುಜದ ಮೇಲೆ ಕುರ್ಸ್ಕೊಂಡು ಹೋಗಿದ್ದು. ಇದೇ ಮುಸಲ್ಮಾನರು 23,000 ಓಟ್ ಹಾಕಿದ್ದು. ಯಾಕೆ ನೀವು ಮಾಡೋ ರಾಜಕೀಯ ವರ್ತೂರ್ ಪ್ರಕಾಶ್ ಅವರೇ CMR ಶ್ರೀನಾಥ್ಗೆ ಬರಲ್ಲ? ಯಾಕಂದ್ರೆ ಅವ್ರು ಹೊಸಬ್ರು, ಅವ್ರಿಗೆ ಅನುಭವ ಇರಲಿಲ್ಲ. ನೀವು ತಗೊಂಡಿದ್ರು ಮುಖಂಡರಿಗೆ ಅವ್ರು ತಗೊಂಡಿರಲಿಲ್ಲ. ನಿಮ್ಮ ಹತ್ರ ಇದ್ದಿದ್ದು ಬೆಲ್ಟ್ ಇವ್ರ ಹತ್ರ ಇರಲಿಲ್ಲ. ಇವರು ಯಾರು ಹುಡುಗರನ್ನ ತಗೊಂಡು ರಾಜಕೀಯ ಮಾಡಿದ್ರು ಕೋಲಾರ್ಗೆ ಅಂದ್ರೆ ಒಂದ್ಸಲ ಏಟಾದ್ರೆ ಅನುಭವ ಆಗೋದು ಇರ್ಲಿ. ನೀವು ಯಾವ ತರ ಜನರಿಗೆ ತಗೊಂಡಿದ್ರು, ನೀವು ಯಾವ ತರ ದಾನ ಧರ್ಮ ಮಾಡಿದ್ರು ಕೋಲಾರಾಗ, ಇವತ್ತು ಜನ ನಾವು ಮರ್ತೋಗ್ಬಿಟ್ರೆ ನಮ್ಗೆ ಜ್ಞಾಪಿಸ್ತಾರೆ. ಅಣ್ಣ ಅವರ ಆ ಟೈಮಾಗ ನಮ್ಗೆ ಕಷ್ಟ ಕಾಲಾಗೆ ಸಾಥ್ ಕೊಟ್ಟಿದ್ರು ಅಂತ ಜನ ಇವತ್ತು ನೆಸ್ಕೊಂತಾರೆ. ಅಂತ ಹೆಸರು ಐತೆ, ಇಲ್ಲ ಅಂತ ಇಲ್ಲ. ನೀವು ಯಾಕೆ ಸುಮ್ಮನೆ
ಈ ನಾಲ್ಕು ಉದ್ದ ಮಾಡ್ಕೊಂಡಿದ್ದೀರಾ, ಬೇಡ. ಇನ್ನೊಂದು ಅವಕಾಶ ಸಿಗ್ಬೋದು, ನಾಲ್ಗಿನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ನಾನು CM ಶ್ರೀನಾಥ್ ಹೇಳಕ್ಕೆ ಇಷ್ಟಪಡ್ತೀನಿ. ಶ್ರೀನಾಥ್ ಅವರೇ, ವರ್ತೂರು ಪ್ರಕಾಶ್ ಅವ್ರು ಹೇಳಿದ್ದಾರೆ, ನೀವು ಕೇಳಿದ್ದೀರಾ ಕರೆಕ್ಟು. ಅಂದ್ರೆ ಅವ್ರಿಗೇನೆ ನೀವು ಕೇಳಿ. ಅದೇ ಮುಸಲ್ಮಾನ್ 23,000 ಓಟ್ ಹಾಕಿಲ್ಲ ಅವನು ಇವ್ರಿಗೆ. ಇವತ್ತು ನಿಮ್ಗೆ ಹೇಳ್ತಾರೆ ಮುಸಲ್ಮಾನ್ ಕತ್ಕೊಯ್ಬಿಡ್ತಾರಪ್ಪ, ಯಾಕೆ ನೀವು ಖರ್ಚು ಮಾಡ್ತಾ ಇದೀಯ ಅಂತ ನಿಮ್ಗೆ ಕೇಳ್ತಾರೆ. ಅದೇ ಮುಸಲ್ಮಾನರು ಅವ್ರಿಗೆ MLA ಮಾಡಿದ್ ಕೋಲಾರಾಗ. ಮತ್ತೆ ಕಾಂಗ್ರೆಸ್ ಅಂತ ಹೇಳಿನೇ ಕೋಲಾರ್ಗೆ ಬಂದಿದ್ದು ಇವರು. ನಮ್ಮ ತಂದೆ ತಾತ ಎಲ್ಲ ಕಾಂಗ್ರೆಸ್ ಅವರು. ನನ್ನ ದೇಹ, ನನ್ನ ಎದೆಯಲ್ಲಿ ಇರೋದು ರಕ್ತಾನು ಕಾಂಗ್ರೆಸ್ ಅಂತ ಹೇಳಿದ್ರು. ಯಾರೋ ನಮ್ಮ ಗುರುಗಳು. ಇವತ್ತು ಅದೇ ಪಕ್ಷಕ್ಕೆ ಸರ್ವನಾಶ ಮಾಡ್ತೇನೆ ಅಂತ ಹೇಳ್ತಾ ಇರಲ್ಲ, ಎಲ್ಲಿಂದ ಉಂಟಾ ಇದು? ಆಗೋ ಕೆಲಸನಾ? ಬೇಡ ಬೇಡ, ಸಾಕು. ಕಂಟ್ರೋಲ್ ಮಾಡಿ ಬಾಯಿಗೆ. ಈ ಬಾಯಿಯಿಂದ ದೇಶ ಸೋಲ್ಬೋದು, ದೇಶನೂ ಗೆಲ್ಬೋದು. ಇವತ್ತು ನೀವು BJP ಐತೆ ಕೇಂದ್ರದಲ್ಲಿ ಅಂತ ನೀವು ಹೇಳ್ತಾ ಇರ್ಬೋದು. ಆ BJPಗೇನು ಒಂದು ಲೆಫ್ಟ್ ಒಂದು ರೈಟ್ ಕೈ ಐತೆ. ಇಲ್ಲ ಒಂದು ರೈಟ್ ನಾಯ್ಡು ಕೈ ಕೊಟ್ರೇನೋ ಬಿದ್ದಕ್ ಬಿಡುತ್ತೆ, ಇಲ್ಲಿ ನಿತೀಶ್ ಕುಮಾರ್ ಕೈ ಕೊಟ್ರೇನೋ ಬಿದ್ದಕ್ ಬಿಡುತ್ತೆ. ಇನ್ನ BJP ಸರ್ವನಾಶ ಆಗೋ ಮೂಮೆಂಟ್ ನಲ್ಲಿ ಐತೆ ಗುರುಗಳೇ. ಕಾಂಗ್ರೆಸ್ ಸರ್ವನಾಶ ಆಗೋದು ಕನಸುಗಳು ನೋಡಕ್ ಹೋಗ್ಬೇಡಿ ದಯವಿಟ್ಟು. ಇವತ್ತು BJP ನಿಂತಿರೋದು 2 ಕಾಲ್ನಲ್ಲಿ. ಈ ಕಡೆ ಒಂದು ಕಾಲ್, ಈ ಕಡೆ ಒಂದು ಕಾಲು ಬೇರೆದಿರೋದು ಆರ್ಟಿಫಿಷಿಯಲ್. ಅದು ಅದೇನಾದ್ರು ಒಂದು ಕಾಲು ಮುರಿದೋಯ್ತಂದ್ರೆ ಢಮಾರ್. ಅರ್ಥ ಆಯ್ತಾ? ಇತ್ತೇಳಿ ನಾನು ಮುಗಿಸ್ತೀನಿ. ಆವತ್ತು ಅಷ್ಟೇ ಮರ್ಯಾದೆ ನಿಮಗೆ, ಇವತ್ತು ಅಷ್ಟೇ ಮರ್ಯಾದೆ. ಜೈ ಹಿಂದ್, ಜೈ ಕೋಲಾರ.